ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಸಾಮಾನ್ಯವಾಗಿ ಬೇಕರಿಗಳಲ್ಲಿ ನಾವು ಸ್ವೀಟ್ ಅಂತೂ ತಂದು ತಿಂದೇ ಇರ್ತೀವಿ. ಅದರಲ್ಲೂ ಬರ್ಫಿ ಅಂತೂ ತಂದು ತಿಂದೇ ಇರ್ತೀವಿ. ಇವತ್ತು ಮನೆಯಲ್ಲೇ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹುರ್ಗಡ್ಲೆನ ಯೂಸ್ ಮಾಡಿ ಒಂದು ಸಿಂಪಲ್ ಆಗಿ ತುಂಬಾ ರುಚಿಕರವಾಗಿ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಹುರ್ಗಡ್ಲೆ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು. ಆದಷ್ಟು ಚೆನ್ನಾಗಿರೋ ಹುರ್ಗಡ್ಲೆನೆ ನೋಡಿ ತಗೊಳ್ಳಿ. ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ ಬರ್ತೀನಿ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಇದನ್ನ ಪೌಡ್ರ್ ಮಾಡ್ಕೋಬೇಕು. ನೀರೇನು ಸೇರಿಸ್ಕೋಬಾರ್ದು. ಹಾಗೆ ನಾವು ಇದನ್ನ ಪೌಡ್ರ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಆದಷ್ಟು ಒಳ್ಳೆ ಹುರ್ಗಡ್ಲೆನೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಪೌಡ್ರ್ ಮಾಡ್ಕೊಂಡ್ ಬಂದಿದ್ದೀನಿ ಕೂಡ. ಇವಾಗ ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಬಿಡೋಣ. ನಾನಿವಾಗ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಇದನ್ನ ಕುದಿಸ್ಕೊಳ್ಳೋಣ. ಸಕ್ಕರೆ ತುಂಬ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ, ಒಂದೇಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಂಟಂಟು ಪಾಕ ಬಂದರೆ ಸಾಕು. ನಾವು ಇದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕುದಿಸ್ಕೊಂಡು ಪಾಕ ಬರೆಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಕುದೀತಾ ಇದೆ, ಪಾಕ ಬಂದಿಲ್ಲ, ಸ್ವಲ್ಪ ಅಂಟಂಟಾಗಿದೆ ಅಷ್ಟೇ. ಇನ್ನೂ 1 ನಿಮಿಷ ನಾನು ಇದನ್ನ ಕುದಿಸ್ಕೊಳ್ತೀನಿ. ಇನ್ನೊಂದು ನಿಮಿಷಕ್ಕೆಲ್ಲ ಇದು ಆಗ್ಬಿಡತ್ತೆ. ನೀರನ್ನು ಸ್ವಲ್ಪನೇ ಯೂಸ್ ಮಾಡೋದ್ರಿಂದ ಪಾಕ ಕೂಡ ಬೇಗನೆ ರೆಡಿ ಆಗುತ್ತೆ. ನೋಡಿ, ಇವಾಗ ಪಾಕ ಕೂಡ ರೆಡಿ ಆಗಿದೆ. ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಅಂಟಂಟು ಬರ್ತಾ ಇದೆ. ನಾನು ಹಿಂಗೆ ಚಮಚದಲ್ಲಿ ತೆಗೆದ್ರೆ, ಕೈಯಲ್ಲಿ ಕೂಡ ತೆಗೆದು ತೋರಿಸ್ತೀನಿ. ನೋಡಿ, ಕೈಯಲ್ಲಿ ಈಗ ಹಿಡಿದ್ರೆ ಅಂಟಬೇಕದು. ಒಂದೇಳೆ ಪಾಕ ಎಲ್ಲ ಬರಬಾರ್ದು, ಜಸ್ಟ್ ಅಂಟಬೇಕು. ಈ ರೀತಿ ನೋಡಿ, ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ. ಈ ರೀತಿ ಅಂಟು ಬಂದರೆ ಸಾಕು, ಪಾಕ ಕೂಡ ಕರೆಕ್ಟಾಗಿ ರೆಡಿ ಆಗಿದೆ ಅಂತೇಳಿ. ಇವಾಗ ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತೀನಿ. ತುಪ್ಪ ಏನು ಜಾಸ್ತಿ ಸೇರಿಸೋ ಅವಶ್ಯಕತೆ ಇಲ್ಲ. ಅರ್ಧ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಜೊತೆಗೆ ಫ್ಲೇವರ್ಗೆ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ನೊರೆ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ತಿರುಗಿಸ್ಕೊಳ್ಳೋಣ. ನೋಡಿ, ನೊರೆ ಕೂಡ ಬರ್ತಾ ಇದೆ. ಈಗ ಫ್ಲೇಮ್ ಅಂತ ಫುಲ್ ಕಮ್ಮಿ ಮಾಡಿಬಿಟ್ಟು ನಾವು ಇದನ್ನ ಕಡಲೆ ಹಿಟ್ಟನ್ನ ಇವಾಗ ಸೇರಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ತಿರುಗ್ಕೊಳ್ಳೋಣ. ಒಂದೇ ಸಲ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಪಾಕಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕಾಗತ್ತೆ. ಜೊತೆಗೆ ಗಂಟು ಬರಬಾರ್ದು. ಆ ರೀತಿ ನಾವು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಫುಲ್ಲು ಹಿಟ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಪಾಕಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು ಬರ್ಫಿ ಮಾಡೋಕ್ಕೆ. ಈ ಹದ ಇದ್ದರೆ ಸಾಕು. ಇನ್ನೂ ಜಾಸ್ತಿ ಹಿಟ್ಟು ಹಾಕ್ಬಿಟ್ರೆ, ಹುರ್ಗಡ್ಲೆ ಪುಡಿ ಹಾಕ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿರೋದಲ್ಲ. ಈ ಹದದಲ್ಲಿ ಇದ್ದರೆ ಸಾಕು. ಇವಾಗ ನೋಡಿ, ರೆಡಿ ಆಗಿದೆ. ಈ ಹದ ಕರೆಕ್ಟ್ ಆಗಿದೆ. ಈಗ ಒಂದು ತಟ್ಟೆಗೆ ತುಪ್ಪ ಕೂಡ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ತಟ್ಟೆಗೆ ಇದನ್ನ ಸೇರಿಸ್ಕೊಳ್ಳೋಣ. ಬೇಗ ಗಟ್ಟಿ ಆಗಿಬಿಡತ್ತೆ, ಬೇಗ ಸೇರಿಸ್ಕೋಬೇಕಾಗತ್ತೆ. ತಕ್ಷಣ ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು. ಡೈರೆಕ್ಟಾಗಿ ತುಪ್ಪ ಮೊದಲೇ ಹಚ್ಚಿಟ್ಕೊಂಡಿರಬೇಕು ತಟ್ಟೆಗೆ. ಇವಾಗ ನೋಡಿ, ತೆಗೆದು ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸಲ ತಟ್ಟೆನ ಹಿಂಗೆ ಇದು ಮಾಡಿಬಿಡೋಣ. ಅದಾಗೆ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲ ಕಡೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ನೀಟಾಗಿ ಸ್ಪ್ರೆಡ್ ಆಗಿದೆ. ಒಂದು 5 ನಿಮಿಷಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ. ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಪಾಕನ ನಾವು ಕರೆಕ್ಟಾಗಿ ಮಾಡ್ಕೊಂಡ್ವಿ ಅಂದರೆ ಬರ್ಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 5 ನಿಮಿಷ ಆಗಿದೆ. ತೋರಿಸ್ತಾ ಇದ್ದೀನಿ ಕೂಡ, ಗಟ್ಟಿಯಾಗಿದೆ ಕೂಡ. ಒಂದು 5 ನಿಮಿಷ ಸಾಕು, ಜಾಸ್ತಿ ಟೈಮ್ ಎಲ್ಲ ಇಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ತಗೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ತಗೊಳ್ಳೋಣ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಹುರ್ಗಡ್ಲೆನ ಯೂಸ್ ಮಾಡಿ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ಈ ಹುರ್ಗಡ್ಲೆ ಅಂತಲೇ ಅಲ್ಲ, ಯಾವ ಕಾಳುಗಳಿದ್ರೂ ಸಾಕು. ಕಡಲೆ ಬೀಜ ಕೂಡ ಅದರಲ್ಲೂ ಕೂಡ ಮಾಡ್ಕೋಬೋದು, ಬಾದಾಮಿ ಕೂಡ ಮಾಡ್ಕೋಬೋದು, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಈ ಹುರ್ಗಡ್ಲೆ ಬರ್ಫಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ಆಡಿಯೋ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.